ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಸ್ನೇಹಿತರೆ, ತುಂಬ ದಿನದಿಂದ ಸರ್ ನೀವು ಯಾವ ಸ್ಟ್ರಾಟಜಿ ಮಾಡ್ತಾಯಿದ್ದೀರಾ ಅಂತ ಎಲ್ಲರೂ ಕೇಳ್ತಾ ಇದ್ದೀರಿ. ಅದಕ್ಕೋಸ್ಕರ ಇವತ್ತು ನಾನು ನನ್ನ ಸ್ಟ್ರಾಟಜಿನ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈ ಸ್ಟ್ರಾಟಜಿಲಿ ಏನಪ್ಪ ಅಂತಂದರೆ, ವರ್ಕಿಂಗ್ ಪೀಪಲ್ ಹತ್ರ ತುಂಬ ದುಡ್ಡು ಇರೋದಿಲ್ಲ, ಒಂದು 30-40 ಸಾವಿರದಲ್ಲಿ ಆಗ್ತಕ್ಕಂಥ ಸ್ಟ್ರಾಟಜಿನ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಅಗೇನ್ ನಾನು ಹೇಳ್ತಾ ಇದ್ದೀನಿ, ನಾನು ಸೇಬಿ ರಿಜಿಸ್ಟರ್ ಅನಲಿಸ್ಟ್ ಅಲ್ಲ. ನೀವು ಮಾಡ್ತಕ್ಕಂಥ ಏನೇ ಪ್ರಾಫಿಟ್ ಆ್ಯಂಡ್ ಲಾಸ್ಗೆ ನೀವೇ ಜವಾಬ್ದಾರಾಗಿರ್ತೀರಿ. ಆಮೇಲೆ ಏನಂದರೆ, ಫ್ಯೂಚರ್ ಆ್ಯಂಡ್ ಆಪ್ಷನ್ ಗೊತ್ತಿಲ್ಲ ಅಂದರೆ ದಯವಿಟ್ಟು ಮುಟ್ಟಕ್ಕೆ ಹೋಗ್ಬೇಡಿ. ನಿಮಗೆ ಗೊತ್ತಿದ್ದರೆ ಅದನ್ನು ದಯವಿಟ್ಟು ಬಿಡೋಕ್ಕೆ ಹೋಗ್ಬೇಡಿ, ಅದ್ರ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ಟ್ರಾಟಜಿ ಕಡೆ ಚರ್ಚೆ ಮಾಡೋಣ. ಈ ಸ್ಟ್ರಾಟಜಿಯಲ್ಲಿ ಏನಿರಬೇಕಪ್ಪ ಅಂತಂದರೆ, 1 ಲಕ್ಷ ರೂಪಾಯಿ ನಿಫ್ಟಿ ಬೀಸು ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರಬೇಕು. ಆವಾಗಿದ್ದಾಗ ನಮ್ಗೆ ಸೇಫ್ಟಿ ಭಾಳ ಇರುತ್ತೆ. ಅದು ಯಾವ ರೀತಿ ಅಂತೇಳಿ ನಾನು ಮುಂದೆ ತಿಳಿಸ್ಕೊಡ್ತೀನಿ, ಬನ್ನಿ ಸ್ನೇಹಿತರೆ. ಪ್ರೆಸೆಂಟ್ ವೀಕ್ನ ಸೆಲ್ ಮಾಡಬೇಕು, ನೆಕ್ಸ್ಟ್ ವೀಕ್ನ ಬೈ ಮಾಡಿಬಿಟ್ಟು ಕ್ಯಾಲೆಂಡರ್ ಸ್ಪ್ರೆಡ್ನ ಕ್ರಿಯೇಟ್ ಮಾಡಿಬಿಟ್ಟು ಅದರಲ್ಲಿ ಆಗ್ತಕ್ಕಂಥ ಡಿ ಕೆನೇ ನಮ್ಮ ಪ್ರಾಫಿಟ್ ಆಗಿರೋದ್ರಿಂದ ಅದರಲ್ಲಿ ಆಗ್ತಕ್ಕಂಥ ಡಿ ಕೆನ ನಾವು ಪ್ರಾಫಿಟ್ ಆಗಿ ವೀಕ್ಲಿ ಪಡ್ಕೊಳ್ತಾ ಹೋಗಬೇಕು ಸ್ನೇಹಿತರೆ. ಇಲ್ಲಿ ನೋಡಿ, ಇವಾಗ ಕರೆಂಟ್ ವೀಕ್ದು ನಾವು ಎಷ್ಟು ಸೆಲ್ ಮಾಡ್ತಾಯಿದ್ದೀವಿ? 23,500ನ ಸೆಲ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ವೀಕ್ನ ಬೈ ಮಾಡೋಣ ಸ್ನೇಹಿತರೆ. ಇದರಿಂದ ಕ್ಯಾಲೆಂಡರ್ ಸ್ಪ್ರೆಡ್ ಕ್ರಿಯೇಟ್ ಆಗುತ್ತೆ. ಅದರಲ್ಲಿ ಆಗ್ತಕ್ಕಂಥ ಡಿ ಕೆನ ನಾವು ಪ್ರಾಫಿಟ್ ಆಗಿ ಪಡ್ಕೊಳ್ಬೋದು. ಇದಕ್ಕಿಂತ ಸೇಫ್ಟಿಯಾಗಿ ಇಲ್ಲಿ ಕ್ರಿಯೇಟ್ ಮಾಡೋಣ. ಆಮೇಲೆ ಈ ಸ್ಟ್ರಾಟಜಿನ ಬಂದು ಪ್ರತಿ ಗುರುವಾರ ಎಕ್ಸ್ಪೈರಿ ದಿನ ಮುಂದಿನ ವಾರಕ್ಕೆ ಕ್ರಿಯೇಟ್ ಮಾಡಬೇಕು. ಒಂದು 10 ಗಂಟೆ ಸುಮಾರಿಗೆ ಕ್ರಿಯೇಟ್ ಮಾಡಿದರೆ ಸಾಕಾಗುತ್ತೆ ಸ್ನೇಹಿತರೆ. ಬನ್ನಿ ನೋಡೋಣ. ಅಂದರೆ ಇವತ್ತು 30 ಅಲ್ಲ, ಇವತ್ತು 30 ಎಕ್ಸ್ಪೈರ್ ಆಗಿದೆ. ನಾವೇನು ಮಾಡೋಣ, ಜೂನ್ 6ನ ಸೆಲ್ ಮಾಡಿಬಿಟ್ಟು 13 ಜೂನಲ್ಲಿದು ಬೈ ಮಾಡೋಣ ಸ್ನೇಹಿತರೆ. ಅಂದರೆ ಜೂನ್ 6ದು 23,500 ಸೆಲ್ ಮಾಡಿ ಜೂನ್ 13ದು 24,000 ಕಾಲ್ ಆಪ್ಷನ್ನ ಬೈ ಮಾಡೋದ್ರಿಂದ ನಮಗೆ ಈ ರೀತಿಯಾಗಿ ಕ್ಯಾಲೆಂಡರ್ ಸ್ಪ್ರೆಡ್ ಕ್ರಿಯೇಟ್ ಆಗುತ್ತೆ ಸ್ನೇಹಿತರೆ. ಇದರಲ್ಲಿ ತುಂಬ ರೇಂಜ್ ವೈಡಾಗಿ ಸಿಗುತ್ತೆ. ಆದ್ದರಿಂದ ನಮಗೆ ಎಷ್ಟೇ ಡೌನ್ ಸೈಡ್ ಹೋದ್ರೂ ರಿಸ್ಕ್ ಭಾಳ ಕಮ್ಮಿ ಇರುತ್ತೆ, ಮತ್ತು ಅಪ್ಸೈಡ್ ಹೋದ್ರೂ ಕೂಡ ರಿಸ್ಕ್ ಭಾಳ ಇರೋದಿಲ್ಲ. ಬ್ರೇಕ್ ಇವನ್ ಯಾವಾಗ ಕ್ರಾಸ್ ಆಗಿ ಅಪ್ಸೈಡ್ ಮೂವ್ ಆಗುತ್ತಲ್ಲ, ಈ ಕ್ಯಾಲೆಂಡರ್ ಸ್ಪ್ರೆಡ್ ಸ್ಟ್ರಾಟಜಿಯಲ್ಲಿ ಬರ್ತಕ್ಕಂಥ ಲಾಸನ್ನು ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರ್ತಕ್ಕಂಥ ನಿಫ್ಟಿ ಬೀಸ್ ಏನಿದೆಯಲ್ಲ ಅದು ಕವರ್ ಮಾಡುತ್ತೆ ಸ್ನೇಹಿತರೆ. ಈ ಸ್ಟ್ರಾಟಜಿಲಿ ಒಂದು 2-3% ಮಾರ್ಕೆಟ್ ಗೇನ್ ಆಗಿ ಕ್ಲೋಸ್ ಕೊಟ್ಟರೆ ನಮಗೆ ತುಂಬ ಒಳ್ಳೆಯ ಪ್ರಾಫಿಟ್ ಬರೋದ್ರಿಂದ ವರ್ಕಿಂಗ್ ಪೀಪಲ್ಗೆ ಯಾವುದೇ ಟೆನ್ಷನ್ ಇಲ್ಲದೆ ಅರ್ನಿಂಗ್ ಮಾಡ್ಬೋದು ಸ್ನೇಹಿತರೆ. ನಮ್ಮ ಕ್ಯಾಪಿಟಲ್ ಮೇಲೆ ಒಂದು 1 or 2% ಅರ್ನಿಂಗ್ ಮಾಡೋದ್ರಿಂದ ಲಾಂಗ್ ರನ್ನಲ್ಲಿ ತುಂಬ ಒಳ್ಳೆಯ ರಿಟರ್ನ್ ಕೊಡ್ತಕ್ಕಂಥ ಸ್ಟ್ರಾಟಜಿ ಅಂತ ಹೇಳ್ತಿದ್ದೀನಿ. ದಯವಿಟ್ಟು ಇದನ್ನು ನಾನು ರೆಕಮೆಂಡ್ ಮಾಡ್ತಾಯಿಲ್ಲ. ಪೇಪರ್ ಟ್ರೇಡಿಂಗ್ ಮಾಡಿ, ನೀವು ಲರ್ನ್ ಮಾಡಿ, ಕಲೀರಿ, ಆಮೇಲೆ ಅರ್ನ್ ಮಾಡಿರಿ ಅಂತ ಹೇಳ್ತೀನಿ. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಸ್ನೇಹಿತರೆ ಕಾಮೆಂಟಲ್ಲಿ ನಿಮ್ಮ ಸಜೆಷನ್ಸ್ನ ಪೋಸ್ಟ್ ಮಾಡಿ. ನಾನು ಫ್ರೀ ಇದ್ದಾಗ ನಿಮ್ಮ ಕಾಮೆಂಟ್ಸ್ಗೆ ರಿಪ್ಲೈ ಕೊಡ್ತೀನಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಸ್ನೇಹಿತರೆ, ತುಂಬ ದಿನದಿಂದ ಸರ್ ನೀವು ಯಾವ ಸ್ಟ್ರಾಟಜಿ ಮಾಡ್ತಾಯಿದ್ದೀರಾ ಅಂತ ಎಲ್ಲರೂ ಕೇಳ್ತಾ ಇದ್ದೀರಿ. ಅದಕ್ಕೋಸ್ಕರ ಇವತ್ತು ನಾನು ನನ್ನ ಸ್ಟ್ರಾಟಜಿನ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈ ಸ್ಟ್ರಾಟಜಿಲಿ ಏನಪ್ಪ ಅಂತಂದರೆ, ವರ್ಕಿಂಗ್ ಪೀಪಲ್ ಹತ್ರ ತುಂಬ ದುಡ್ಡು ಇರೋದಿಲ್ಲ, ಒಂದು 30-40 ಸಾವಿರದಲ್ಲಿ ಆಗ್ತಕ್ಕಂಥ ಸ್ಟ್ರಾಟಜಿನ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಅಗೇನ್ ನಾನು ಹೇಳ್ತಾ ಇದ್ದೀನಿ, ನಾನು ಸೇಬಿ ರಿಜಿಸ್ಟರ್ ಅನಲಿಸ್ಟ್ ಅಲ್ಲ. ನೀವು ಮಾಡ್ತಕ್ಕಂಥ ಏನೇ ಪ್ರಾಫಿಟ್ ಆ್ಯಂಡ್ ಲಾಸ್ಗೆ ನೀವೇ ಜವಾಬ್ದಾರಾಗಿರ್ತೀರಿ. ಆಮೇಲೆ ಏನಂದರೆ, ಫ್ಯೂಚರ್ ಆ್ಯಂಡ್ ಆಪ್ಷನ್ ಗೊತ್ತಿಲ್ಲ ಅಂದರೆ ದಯವಿಟ್ಟು ಮುಟ್ಟಕ್ಕೆ ಹೋಗ್ಬೇಡಿ. ನಿಮಗೆ ಗೊತ್ತಿದ್ದರೆ ಅದನ್ನು ದಯವಿಟ್ಟು ಬಿಡೋಕ್ಕೆ ಹೋಗ್ಬೇಡಿ, ಅದ್ರ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ಟ್ರಾಟಜಿ ಕಡೆ ಚರ್ಚೆ ಮಾಡೋಣ. ಈ ಸ್ಟ್ರಾಟಜಿಯಲ್ಲಿ ಏನಿರಬೇಕಪ್ಪ ಅಂತಂದರೆ, 1 ಲಕ್ಷ ರೂಪಾಯಿ ನಿಫ್ಟಿ ಬೀಸು ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರಬೇಕು. ಆವಾಗಿದ್ದಾಗ ನಮ್ಗೆ ಸೇಫ್ಟಿ ಭಾಳ ಇರುತ್ತೆ. ಅದು ಯಾವ ರೀತಿ ಅಂತೇಳಿ ನಾನು ಮುಂದೆ ತಿಳಿಸ್ಕೊಡ್ತೀನಿ, ಬನ್ನಿ ಸ್ನೇಹಿತರೆ. ಪ್ರೆಸೆಂಟ್ ವೀಕ್ನ ಸೆಲ್ ಮಾಡಬೇಕು, ನೆಕ್ಸ್ಟ್ ವೀಕ್ನ ಬೈ ಮಾಡಿಬಿಟ್ಟು ಕ್ಯಾಲೆಂಡರ್ ಸ್ಪ್ರೆಡ್ನ ಕ್ರಿಯೇಟ್ ಮಾಡಿಬಿಟ್ಟು ಅದರಲ್ಲಿ ಆಗ್ತಕ್ಕಂಥ ಡಿ ಕೆನೇ ನಮ್ಮ ಪ್ರಾಫಿಟ್ ಆಗಿರೋದ್ರಿಂದ ಅದರಲ್ಲಿ ಆಗ್ತಕ್ಕಂಥ ಡಿ ಕೆನ ನಾವು ಪ್ರಾಫಿಟ್ ಆಗಿ ವೀಕ್ಲಿ ಪಡ್ಕೊಳ್ತಾ ಹೋಗಬೇಕು ಸ್ನೇಹಿತರೆ. ಇಲ್ಲಿ ನೋಡಿ, ಇವಾಗ ಕರೆಂಟ್ ವೀಕ್ದು ನಾವು ಎಷ್ಟು ಸೆಲ್ ಮಾಡ್ತಾಯಿದ್ದೀವಿ? 23,500ನ ಸೆಲ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ವೀಕ್ನ ಬೈ ಮಾಡೋಣ ಸ್ನೇಹಿತರೆ. ಇದರಿಂದ ಕ್ಯಾಲೆಂಡರ್ ಸ್ಪ್ರೆಡ್ ಕ್ರಿಯೇಟ್ ಆಗುತ್ತೆ.
ಅದರಲ್ಲಿ ಆಗ್ತಕ್ಕಂಥ ಡಿ ಕೆನ ನಾವು ಪ್ರಾಫಿಟಾಗಿ ಪಡ್ಕೊಳ್ಬೋದು. ಇದಕ್ಕಿಂತ ಸೇಫ್ಟಿಯಾಗಿ ಇಲ್ಲಿ ಕ್ರಿಯೇಟ್ ಮಾಡೋಣ. ಆಮೇಲೆ ಈ ಸ್ಟ್ರಾಟಜಿನ ಬಂದು ಪ್ರತಿ ಗುರುವಾರ ಎಕ್ಸ್ಪೈರಿ ದಿನ ಮುಂದಿನ ವಾರಕ್ಕೆ ಕ್ರಿಯೇಟ್ ಮಾಡಬೇಕು. ಒಂದು 10 ಗಂಟೆ ಸುಮಾರಿಗೆ ಕ್ರಿಯೇಟ್ ಮಾಡಿದರೆ ಸಾಕಾಗುತ್ತೆ ಸ್ನೇಹಿತರೆ. ಬನ್ನಿ ನೋಡೋಣ. ಅಂದರೆ ಇವತ್ತು 30 ಅಲ್ಲ, ಇವತ್ತು 30 ಎಕ್ಸ್ಪೈರ್ ಆಗಿದೆ. ನಾವೇನು ಮಾಡೋಣ, ಜೂನ್ 6ನ ಸೆಲ್ ಮಾಡಿಬಿಟ್ಟು 13 ಜೂನಲ್ಲಿದು ಬೈ ಮಾಡೋಣ ಸ್ನೇಹಿತರೆ. ಅಂದರೆ ಜೂನ್ 6ದು 23,500 ಸೆಲ್ ಮಾಡಿ ಜೂನ್ 13ದು 24,000 ಕಾಲ್ ಆಪ್ಷನ್ನ ಬೈ ಮಾಡೋದ್ರಿಂದ ನಮಗೆ ಈ ರೀತಿಯಾಗಿ ಕ್ಯಾಲೆಂಡರ್ ಸ್ಪ್ರೆಡ್ ಕ್ರಿಯೇಟ್ ಆಗುತ್ತೆ ಸ್ನೇಹಿತರೆ. ಇದರಲ್ಲಿ ತುಂಬ ರೇಂಜ್ ವೈಡಾಗಿ ಸಿಗುತ್ತೆ. ಆದ್ದರಿಂದ ನಮಗೆ ಎಷ್ಟೇ ಡೌನ್ ಸೈಡ್ ಹೋದ್ರೂ ರಿಸ್ಕ್ ಭಾಳ ಕಮ್ಮಿ ಇರುತ್ತೆ, ಮತ್ತು ಅಪ್ಸೈಡ್ ಹೋದ್ರೂ ಕೂಡ ರಿಸ್ಕ್ ಭಾಳ ಇರೋದಿಲ್ಲ. ಬ್ರೇಕ್ ಇವನ್ ಯಾವಾಗ ಕ್ರಾಸ್ ಆಗಿ ಅಪ್ಸೈಡ್ ಮೂವ್ ಆಗುತ್ತಲ್ಲ, ಈ ಕ್ಯಾಲೆಂಡರ್ ಸ್ಪ್ರೆಡ್ ಸ್ಟ್ರಾಟಜಿಯಲ್ಲಿ ಬರ್ತಕ್ಕಂಥ ಲಾಸನ್ನು ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರ್ತಕ್ಕಂಥ ನಿಫ್ಟಿ ಬೀಸ್ ಏನಿದೆಯಲ್ಲ ಅದು ಕವರ್ ಮಾಡುತ್ತೆ ಸ್ನೇಹಿತರೆ. ಈ ಸ್ಟ್ರಾಟಜಿಲಿ ಒಂದು 2-3% ಮಾರ್ಕೆಟ್ ಗೇನ್ ಆಗಿ ಕ್ಲೋಸ್ ಕೊಟ್ಟರೆ ನಮಗೆ ತುಂಬ ಒಳ್ಳೆಯ ಪ್ರಾಫಿಟ್ ಬರೋದ್ರಿಂದ ವರ್ಕಿಂಗ್ ಪೀಪಲ್ಗೆ ಯಾವುದೇ ಟೆನ್ಷನ್ ಇಲ್ಲದೆ ಅರ್ನಿಂಗ್ ಮಾಡ್ಬೋದು ಸ್ನೇಹಿತರೆ. ನಮ್ಮ ಕ್ಯಾಪಿಟಲ್ ಮೇಲೆ ಒಂದು 1 or 2% ಅರ್ನಿಂಗ್ ಮಾಡೋದ್ರಿಂದ ಲಾಂಗ್ ರನ್ನಲ್ಲಿ ತುಂಬ ಒಳ್ಳೆಯ ರಿಟರ್ನ್ ಕೊಡ್ತಕ್ಕಂಥ ಸ್ಟ್ರಾಟಜಿ ಅಂತ ಹೇಳ್ತಿದ್ದೀನಿ. ದಯವಿಟ್ಟು ಇದನ್ನು ನಾನು ರೆಕಮೆಂಡ್ ಮಾಡ್ತಾಯಿಲ್ಲ. ಪೇಪರ್ ಟ್ರೇಡಿಂಗ್ ಮಾಡಿ, ನೀವು ಲರ್ನ್ ಮಾಡಿ, ಕಲೀರಿ, ಆಮೇಲೆ ಅರ್ನ್ ಮಾಡಿರಿ ಅಂತ ಹೇಳ್ತೀನಿ. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಸ್ನೇಹಿತರೆ ಕಾಮೆಂಟಲ್ಲಿ ನಿಮ್ಮ ಸಜೆಷನ್ಸ್ನ ಪೋಸ್ಟ್ ಮಾಡಿ. ನಾನು ಫ್ರೀ ಇದ್ದಾಗ ನಿಮ್ಮ ಕಾಮೆಂಟ್ಸ್ಗೆ ರಿಪ್ಲೈ ಕೊಡ್ತೀನಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್.